ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್. ನಿನ್ನೆ ಡೇ 1 ಪ್ರೋಗ್ರಾಮು ತುಂಬಾ ಚೆನ್ನಾಗಾಯಿತು. ನೈಟೆಲ್ಲ ಚೆನ್ನಾಗಿ ನಿದ್ದೆ ಬಂತು. ನನಗಂತೂ ಫುಲ್ ಖುಷಿ ಆಯಿತು. ಇನ್ನು ಬೆಳಗ್ಗೆ ಅಂತೂ ಕಣ್ಣು ಬಿಡೋದಕ್ಕೆ ಟೈಮ್ ಆಗ್ತಾಯಿಲ್ಲ. ಅಂದರೆ ನನಗಿನ್ನೂ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ರೆಡಿಯಾಗಿ ಬನ್ನಿ ಅಂತೆಲ್ಲ ಮೆಸೇಜ್ ಬರ್ತಾಯಿದೆ. ತಿಂಡಿ ರೆಡಿ ಇದೆ ಅಂತ ಬರ್ತಾಯಿದೆ. ಸೊ ನಾವು ಕೂಡ ಎಲ್ಲರೂ ನಾವು ಅಂದರೆ ನಾನು ಮತ್ತು ನನ್ನ ಕ್ಲಾಸ್ಮೇಟ್ ಇಬ್ಬರೂ ಸೊ ತಿಂಡಿಗೆ ಹೊರಡೋಣ ಅಂತೇಳಿ ಓಡ್ತಾ ಇದ್ದೀವಿ. ಬಟ್ ನೋಡಿ, ಇಲ್ಲಿ ಬೆಳಗ್ಗೆನೇ ಮಳೆ ಬರ್ತಾ ಇದೆ. ಗೋವಾ ಅಂದರೆ ಮಳೆ ಅಂತ ಕೇಳ್ತಾ ಇದೆ, ಬಟ್ ಇಲ್ಲಿ ಬಂದಮೇಲೆ ಕನ್ಫರ್ಮ್ ಆಗಾಯಿತು, ನೋಡಿದ್ದಾಯಿತು. ನೋಡಿ, ಅದು ತುಂಬ ಜೋರಾಗೂ ಬರ್ತಾಯಿಲ್ಲ, ಏನು ನಿಂತೂ ಇಲ್ಲ. ಸೊ ಹನಿ ಬರ್ತಾನೇ ಇದೆ. ಸೊ ನಾವಿರುವಂತಹ ಪ್ಲೇಸ್ ಅಂದರೆ ನಾನಿರುವಂಥ ರೂಮ್ಗೂ ಸೊ ಹಾಲ್ಗೂ ಅಂದರೆ ನಮ್ಮ ಒಂದು ತಿಂಡಿ ಹಾಲು ಫಂಕ್ಷನ್ ಎಲ್ರಿಗೂ ಸೊ ಹಾಲ್ಗೂ ತುಂಬ ದೂರ ಇದೆ. ಸೊ ಹಾಗಾಗಿ ವಾಕಿಂಗಲ್ಲೇ ಬರೋಣ ಅಂಥೇಳಿ ಬಂದೆ. ಆಲ್ಮೋಸ್ಟ್ ತುಂಬ ಜನ ಎಲ್ಲರೂ ಆಲ್ರೆಡಿ ತಿಂಡಿಗೆ ಅಂತ ಹೋಗ್ತಾ ಇದ್ದಾರೆ. ಇನ್ನು ನಾನು ತಿಂಡಿ ತಿಂದ್ಕೊಂಡು ಆಮೇಲೆ ಹೋಗಿ ಏನಿದೆ ರೆಡಿ ಆಗೋಣ ಅಂಥೇಳಿ ಕೆಲವೊಂದು ಫೋಟೋಸ್ ಎಲ್ಲ ತೊಗೊಂಡು ಬರ್ತಾಯಿದ್ದೀವಿ. ಸೊ ಇಲ್ಲಿ ತಿಂಡಿ ಎಲ್ಲಿದೆ ಅನ್ನೋದು ಕೂಡ ಸೊ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಥರ ಮೆನ್ಷನ್ ಮಾಡಿರೋದ್ರಿಂದ ಒಳ್ಳೆಯದೇ. ನೋಡಿ, ಇವರು ಎಲ್ಲ ಆಲ್ರೆಡಿ ರೆಡಿಯಾಗಿದ್ದಾರೆ. ಇನ್ನೂ ನಾವು ರೆಡಿಯಾಗಬೇಕು. ಸೊ ಯಾಕೆಂದರೆ ಇವತ್ತು ದಿನದ್ದು ಥೀಮ್ ಬಂದು ಎಲ್ರಿಗೂ ವೈಟ್ ಟೀ ಶರ್ಟು, ಅದರಲ್ಲಿ ಪ್ರಗತಿ ಮಹೋತ್ಸವ್ ಅಂತ ಅವರೇ ಪ್ರಿಂಟ್ ಮಾಡಿ ಕೊಟ್ಟಿದ್ದಾರೆ. ಸೊ ತಿಂಡಿಗೆ ಅಂತ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ರಾಕೇಶ್ ಶರ್ಮಾ ಸರ್ ಸಿಕ್ಕಿದ್ರು. ತುಂಬ ಖುಷಿ ಆಯಿತು ಅವ್ರು ನೋಡಿದ ತಕ್ಷಣ. ಯೂಶ್ವಲಿ ಇವ್ರನ್ನ ನಾವು ವೀಡಿಯೋಸ್ಗಳಲ್ಲಿ ಇವರು ನಮ್ಮ ಹೆಚ್ಚು ವೀಡಿಯೋಸ್ಗಳಲ್ಲಿ ನೋಡಿರೋದು. ವೀಡಿಯೋ ಬಿಟ್ಟು ಎಲ್ಲೂ ನಾವು ನೋಡಿರಲಿಲ್ಲ. ಸೊ ಡೈರೆಕ್ಟಾಗಿ ಮೀಟ್ ಮಾಡಿರೋದು ತುಂಬ ಖುಷಿಯಾಯಿತು. ಫೋಟೋಸ್ಗಳು ತೊಗೊಳ್ಳೋಣ ಅಂತೇಳಿ ಫೋಟೋಸ್ಗಳನ್ನ ತೊಗೊಂಡು ಖುಷಿಯಾಗಿ ಮಾತಾಡಿಕೊಂಡು ಅಲ್ಲಿಂದ ಬಂದಿದ್ದೆ ತಿಂಡಿ ಹಾಲ್ಗೆ. ಇಲ್ಲಿ ತುಂಬ ಜನ ಆಲ್ರೆಡಿ ರೆಡಿಯಾಗೇ ಬಂದು ತಿಂಡಿ ತಿಂತಾ ಇದ್ದಾರೆ. ಸೊ ಯಾಕೆಂದರೆ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಷ್ಟು ಗಂಟೆ ಒಳಗೆ ಎಲ್ಲರೂ ಬರಬೇಕು ಅಂತ ಹೇಳಿ. ನಾವು ಆರಾಮಾಗಿ ತಿಂಡಿ ತಿಂದ್ಕೊಂಡು ಆಮೇಲೆ ಹೋಗಿ ರೆಡಿ ಆಗೋಣ ಅಂಥೇಳಿ ನಿಧಾನಕ್ಕೆ ಹಾಗೆ ಕ್ಯಾಶುವಲ್ ವೇರಲ್ಲಿ ಬಂದ್ವಿ. ಸೊ ನನಗಂತೂ ಇನ್ನೂ ನಿದ್ದೆ ಮೂಡು, ಬಟ್ ಏನೂ ಮಾಡೋಕ್ಕಾಗಲ್ಲ. ಬಂದಿರೋದು ಈ ಒಂದು ಪ್ರೋಗ್ರಾಮ್ನ ಅಟೆಂಡ್ ಮಾಡೋದಕ್ಕೆ. ಸೊ ಹಾಗಾಗಿ ಅಟೆಂಡ್ ಮಾಡೋಣ. ಫಸ್ಟು ಇವತ್ತು ಕೂಡ ಏನೇನು ತಿಂಡಿ ಎಲ್ಲ ಇದೆ ನೋಡೋಣ ಅಂಥೇಳಿ ನೋಡ್ತಾ ಇದ್ದೀನಿ. ಮೊದಲಿಗೆ ಜ್ಯೂಸ್ ತೊಗೊಳ್ಳೋಣ ಅಂಥೇಳಿ ಜ್ಯೂಸ್ ತೊಗೊಂಡೆ. ಅದಾದಮೇಲೆ ಏನೇನೋ ತುಂಬ ವೆರೈಟೀಸ್ ತಿಂಡಿಗಳನ್ನ ಇಟ್ಟಿದ್ದಾರೆ. ಜೈನ್ ಅವ್ರಿಗೆ ಅವ್ರು ಸ್ಪೆಷಲ್ಲಾಗಿ ಅವ್ರಿಗೆ ಬೇರೆ ಇಟ್ಟಿದ್ದಾರೆ. ಕಾಮನ್ಲಿ ನಮಗೆಲ್ಲ ಇಟ್ಟಿದ್ದಾರೆ. ಯೂಶಲಿ ದೋಸೆ, ವಡೆ, ಇಡ್ಲಿ ಇಟ್ಸ್ ಎ ಕಾಮನ್ನು. ಚೆನ್ನಾಗಿದೆ. ಸಾಂಬಾರಂತೂ ಡಿಫ್ರೆಂಟಾಗಿದೆ, ಸೂಪರಾಗಿದೆ. ನೋಡೋದಕ್ಕೆ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಬಿಸಿಬೇಳೆ ಬಾತು, ಉಪ್ಮಾ ಚೆನ್ನಾಗಿದೆ. ಪುಟ್ಟು ಪೂರಿ ಸಕ್ಕತ್ತಾಗಿದೆ. ಇವರಂತೂ ಎಲ್ಲ ಡಿಫ್ರೆಂಟಾಗಿ ಏನೇನಿದೆ ಎಲ್ಲ ಟೇಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದಾರೆ. ಸೊ ನಾನು ಬಿಸಿ ಫಸ್ಟ್ ಆಮ್ಲೆಟ್ ಹಾಕಿಸ್ಕೊಂಡೆ. ಚೆನ್ನಾಗಿತ್ತು. ನೀಟಾಗಿ ರೋಸ್ಟ್ ಮಾಡಿ ತುಂಬ ಚೆನ್ನಾಗಿ ಹಾಕ್ಕೊಟ್ರು. ಅದಾದಮೇಲೆ ಪನ್ನೀರ್ ಪರೋಟ ಸಕ್ಕತ್ತಾಗಿತ್ತು. ನಾನು ಒಂದು ಪನ್ನೀರ್ ಪರೋಟ ತಿಂದಮೇಲೆ ಅದೇ ಬೇಕು ಅಂತೇಳಿ ಅದನ್ನೇ 2 ಪನ್ನೀರ್ ಪರೋಟ ತಿಂದೆ. ಇನ್ನೇನು ಬೇಡ ಅನ್ನಿಸ್ತು, ಇನ್ನೇನೂ ತೊಗೊಳ್ಳಿಲ್ಲ. ಇನ್ನು ಅಲ್ಲಿಂದ ಹೋಗೋಣ ರೆಡಿ ಆಗೋಕ್ಕೆ ಅಂತ ಹೊರಗಡೆ ಬಂದೆ. ಸೊ ನೋಡಿ, ಇದೊಂದು ಪ್ಲೇಸು ಸೂಪರಾಗಿದೆ. ಮಳೆ ಬರ್ತಾನೇ ಇದೆ, ಬಟ್ ಪ್ಲೇಸ್ ಅಂತೂ ಸಕ್ಕತ್ತಾಗಿದೆ. ಇನ್ನು ಒಂದು ಸಲ ನಾವು ನಮ್ಮ ಒಂದು ಮೀಟಿಂಗ್ ಹಾಲ್ಗೆ ಹೋದರೆ ವಾಪಸ್ ಬರೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಈಗಲೇ ಕೆಲವೊಂದು ಫೋಟೋಸ್ ಎಲ್ಲ ತೊಗೊಬೋಣ ಅಂಥೇಳಿ ನಾನು ಮತ್ತು ನಮ್ಮ ರೂಮ್ಮೇಟ್ ಬಂತು ಅಸ್ಸಾಂ ಅವರು. ಸೊ ಅವ್ರಿಗೆ ಕನ್ನಡ ಬರಲ್ಲ, ಸೊ ಓನ್ಲಿ ಹಿಂದಿ. ಅವ್ರ ಜೊತೆ ಹೇಗೋ ಮ್ಯಾನೇಜ್ ಮಾಡಿಕೊಂಡು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಸೊ ಆರಾಮಾಗಿ ಬಂದು ರೆಡಿ ಆಗೋಣ ಅಂಥೇಳಿ ರೆಡಿ ಆಗ್ತಾಯಿದ್ದೀನಿ. ಸೊ ನೋಡಿ, ಇವತ್ತಿನ ಟೀ ಶರ್ಟ್ಸ್ ಈ ಥರ ಇದೆ. ಸೊ ನಾನು ಈ ಥರ ರೆಡಿಯಾಗಿದ್ದೀನಿ. ಪ್ರಗತಿ ಮಹೋತ್ಸವ್ ಅಂತೇಳಿ ಟೀ ಶರ್ಟ್ ಮೇಲೆ ಬರ್ತಿದೆ. ಸೊ ಬ್ಲೂ ಜೀನ್ಸ್, ವೈಟ್ ಟೀ ಶರ್ಟ್ ಪ್ಲಸ್ ವೈಟ್ ಶೂ ಹಾಕಿದ್ದೀನಿ. ಸೊ ರೆಡಿಯಾಗಿದ್ದಾಯಿತು. ಸೊ ಈಗ ಇಬ್ಬರು ಕೂಡ ಹೊರಟಿದ್ದೀವಿ. ಸೊ ಇವಾಗ ಗೊತ್ತಾಗತ್ತೆ ಯಾರ್ಯಾರೆಲ್ಲ ಟಾಟಾ ಅದವ್ರು ಇದ್ದಾರೆ ಅಂತ. ನೆನ್ನೆ ತುಂಬ ಜನ ಬಂದಿರಲಿಲ್ಲ, ಈವ್ನಿಂಗ್ ಎಲ್ಲರೂ ಪರಿಚಯ ಆಗಿದ್ದು. ಸೊ ಬಟ್ ಇವಾಗ ಟೀ ಶರ್ಟ್ ಎಲ್ಲರೂ ಒಂದೇ ಥರ ಹಾಕ್ಕೊಂಡಿರೋದ್ರಿಂದ ಸೊ ಇವರೆಲ್ಲರೂ ನಮ್ಮ ಟಾಟಾ ಕಂಪ್ನಿಯವರೇ ಅಂತಲೇ ಈಸಿಲಿ ಗೊತ್ತಾಗುತ್ತೆ. ಇನ್ನು ಇದೊಂದು ಫೋಟೋಗೆ ಅಂತೇಳಿ ಮಿರರ್ಸ್ ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ನಾನು ಹಾಕಿರುವಂಥ ಎಲ್ಲ ಡ್ರೆಸ್ಸಲ್ಲೂ ಇಲ್ಲಿ ಒಂದೊಂದು ಫೋಟೋಸ್ಗಳನ್ನ ತೊಗೊಂಡಿದ್ದೀನಿ. ಸೊ ಇನ್ನು ಅಲ್ಲಿಂದ ನಾವು ಹೊರಟಿದ್ದೆ ನಮ್ಮ ಒಂದು ಫಂಕ್ಷನ್ ಹಾಲ್ಗೆ. ಸೊ ಈವ್ನಿಂಗ್ ಎಲ್ಲಿ ಫಂಕ್ಷನ್ ಆಗಿತ್ತು ಇವತ್ತು ಕೂಡ ಅಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಸೊ ಇವತ್ತು ಏನೆಲ್ಲ ವಿಶೇಷತೆ ಇಟ್ಟಿದ್ದಾರೆ ಸೊ ಫೋಟೋಗ್ರಫಿಗೆ ಅಂತೇಳಿ ನೋಡೋಣ ಅಂತ ಬಂದೆ. ಎಸ್, ನಿನ್ನೆಗಿಂತ ಇವತ್ತು ಕೂಡ ಡಿಫ್ರೆಂಟಾಗಿ ಚೇಂಜ್ ಮಾಡಿದ್ದಾರೆ. ಸೊ ದೊಡ್ಡದೊಂದು ಚೇರ್ ಇಟ್ಟಿದ್ದಾರೆ, ಅದರಲ್ಲಿ ಪ್ರಗತಿ ಮಹೋತ್ಸವದೆಲ್ಲ ಇದೆ. ಚೆನ್ನಾಗಿದೆ ನೋಡೋದಕ್ಕೆ. ಇವತ್ತು ಫುಲ್ ಪ್ಲೇನ್ ಇದೆ. ನಿನ್ನೆ ಅಂತೂ
ಗ್ರ್ಯಾಂಡಾಗಿ ರೆಡಿ ಮಾಡಿದರು. ತುಂಬ ಜನ ಬಂದಿದ್ದಾರೆ, ಇನ್ನೂ ಜನ ಬರೋರಿದ್ದಾರೆ. ಯಾಕೆಂದರೆ ಈ ಒಂದು ಪಾರ್ಟಿ ಹಾಲ್ ಏನಿದೆ ಫುಲ್ಲು ಫಿಲ್ ಆಗುತ್ತೆ, ಅಷ್ಟು ಜನ ಇದ್ದಾರೆ. ನಾವು ಪೂರ್ತಿ ನೀಟಾಗಿ ಯಾರ್ಯಾರು ಬಂದಿದ್ದಾರೆ, ಸೊ ಗೊತ್ತಿರೋರು ಯಾರೆಲ್ಲ ಇದ್ದಾರೆ. ನೈಟು ತುಂಬ ಜನ ಪರಿಚಯ ಆದರೂ ಅವ್ರನ್ನೆಲ್ಲ ಒಂದು ಸಲ ಮಾತಾಡಿಸ್ಕೊಂಡು, ಸೊ ನಿನ್ನೆ ಬೇರೆ ಕಡೆ ಕೂತ್ಕೊಂಡಿದ್ವಿ, ಇವತ್ತು ನೀಟಾಗಿ ಬಂದು ಚೇಂಜ್ ಆಗಿಬಿಟ್ವಿ. ಸೊ ನೋಡಿ, ಯಾರಿಗಾರು ಬೇಜಾರಾಯಿತು ಅಂದರೆ ತಿನ್ನೋದಕ್ಕೆ ಎಲ್ಲರಿಗೂ ಮಿಂಟಸ್ ಕೂಡ ಇಟ್ಟಿದ್ದಾರೆ, ವಾಟ್ರ್ ಬಾಟ್ಲು ಕೂಡ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಖುಷಿ ಆಯಿತು. ವೆಯ್ಟ್ ಮಾಡ್ತಾಯಿದ್ವಿ ಅಲ್ಲಿಗೆ. ಎಲ್ಲರೂ ತುಂಬ ಜನ ಬಂದರು. ಸೊ ಎಲ್ಲನೂ ಮಾತಾಡಿಸ್ಕೊಂಡು ಫೋಟೋಸ್ಗಳನ್ನ ತೊಗೊಂಡು ಕೂತ್ಕೊಂಡ್ವಿ. ಅಷ್ಟರಲ್ಲಿ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು. ನೋಡಿ, ಆಲ್ಮೋಸ್ಟ್ ನಮ್ಮ ಒಂದು ಹಾಲು ಫಿಲ್ ಆಗಿದೆ. ಸೊ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದವರು ಖುಷಿ ಆಯಿತು. ಸೊ ತುಂಬ ಜನ ಕರ್ನಾಟಕದವರೇ ಇದ್ದಾರೆ, ಅಂದರೆ ಇಲ್ಲಿ ಬೀದರು, ಉತ್ತರ ಕರ್ನಾಟಕದವರು ಎಲ್ಲರೂ ಇದ್ದಾರೆ. ಸೊ ನಮಗೆ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯಿತು. ಇನ್ನೆಲ್ರಿಗೂ ಎನರ್ಜಿ ಬರಲಿ ಅಂಥೇಳಿ ಕೆಲವೊಂದು ಸೀನಿಯರ್ ಸಿಟಿಸನ್ನ ಕರೆಸಿ ಒಂದು ಸಾಂಗಲ್ಲಿ ಡ್ಯಾನ್ಸ್ ಮಾಡಿಸಿದ್ರು. ಖುಷಿ ಆಯಿತು. ಸೊ ಎಲ್ಲರಿಗೂ ಎನರ್ಜಿ ಬಂದಂಗೆ ಆಯಿತು, ಏಕೆಂದರೆ ಎಲ್ಲರೂ ನಿದ್ದೆ ಮೂಡಲ್ಲಿದ್ದರು. ಸೊ ಗೋವಾದಲ್ಲಿ ತುಂಬ ಮಳೆ, ಸೊ ಈ ಥರ ವೆದರ್ಗೆ ಅಡ್ಜಸ್ಟ್ ಆಗಿ ಯಾರಿಗೂ ಪರಿಚಯ ಇರಲಿಲ್ಲಲ್ಲ. ಸೊ ಹಾಗಾಗಿ ನಮ್ಮೆಲ್ರಿಗೂ ಒಂದು ಮೋಟಿವೇಶನ್ ಸ್ಪೀಚ್ ಮಾಡೋದಕ್ಕೆ ಹೇಳಿ ನಮ್ಮ ಟಾಟಾದಲ್ಲಿರುವಂತಹ ಸೀನಿಯರ್ನ ಕರೆದ್ರು. ಸೊ ಅವರ ಒಂದು ಎಕ್ಸ್ಪೀರಿಯೆನ್ಸ್ ಎಲ್ಲ ಶೇರ್ ಮಾಡೋದಕ್ಕೆ ಅವರು ಒಂದು ಕೆಲವೊಂದು ಟಿಪ್ಸ್ಗಳನ್ನ ಕೊಟ್ಟರು, ಮತ್ತು ಕೆಲವರು ಕ್ವಶನ್ನ ಕೇಳಿದ್ರು, ಅದ್ರ ಬಗ್ಗೆ ಎಲ್ಲ ಆನ್ಸರ್ ಮಾಡಿದ್ರು. ಖುಷಿ ಆಯಿತು, ನಾವು ತಿಳ್ಕೊಂಡಂಗೆ ಆಯಿತು. ಅದಾದಮೇಲೆ ಇನ್ನೊಬ್ಬರು ಸೀನಿಯರ್ ಇದ್ದಾರೆ, ಅವರು ನಮ್ಮಲ್ಲಿ ತುಂಬಾ ಅರ್ನಿಂಗ್ ಮಾಡ್ತಾಯಿದ್ದಾರೆ. ಸೊ ಅವ್ರನ್ನೂ ಕೂಡ ಕರೆದ್ರು, ಅವ್ರಿಗೂ ಕೂಡ ಕೆಲವೊಂದು ಕ್ವಶನ್ನ ಕೇಳಿದ್ವಿ. ಸೊ ನಮಗೆ ಗೊತ್ತಿರುವಂತಹ ಡೌಟು ಏನಿತ್ತು ಎಲ್ಲ ತಿಳ್ಕೊಂಡಂಗೆ ಆಯಿತು. ಸೊ ಅದಾದಮೇಲೆ ಇನ್ವೈಟ್ ಮಾಡಿದ್ದೆ ನಮ್ಮ ರಾಕೇಶ್ ಶರ್ಮಾ ಸರ್. ಇವ್ರನ್ನ ಯೂಶ್ವಲಿ ನಾವು ನಮ್ಮ ಒಂದು ಡೈಲಿ ಒಂದು ಕೆಲವೊಂದು ಕಾಂಟೆಸ್ಟ್ಗಳನ್ನ ಬಿಡ್ತಾಯಿದ್ರು, ಮಂತ್ಲಿ ವೈಸು, ಕ್ವಾರ್ಟರ್ಲಿ ವೈಸು. ಸೊ ಅವಾಗ ಹೆಚ್ಚು ಇವ್ರನ್ನ ನೋಡ್ತಾಯಿದ್ವಿ, ಜಸ್ಟ್ ವೀಡಿಯೋಸಲ್ಲಿ ಅಷ್ಟೇ. ಸೊ ಡೈರೆಕ್ಟಾಗಿ ನೋಡಿರಲಿಲ್ಲ, ಡೈರೆಕ್ಟಾಗಿ ಮೀಟ್ ಮಾಡಿರಲಿಲ್ಲ. ಬಟ್ ಇವತ್ತು ಅವ್ರನ್ನ ನೋಡಿದಾಗ ತುಂಬಾ ಖುಷಿ ಆಯಿತು. ಇನ್ನು ನಮಗೆ ಪ್ರತಿಯೊಂದು ಗೈಡ್ ಮಾಡೋದು, ಸಜೆಷನ್ ಮಾಡೋದು ಎಲ್ಲ ಇವರೇ. ತುಂಬ ಚೆನ್ನಾಗಿ ಮೋಟಿವೇಶನ್ ಸ್ಪೀಚ್ ಮಾಡ್ತಾರೆ. ಸೊ ನಮ್ಮಲ್ಲಿ ಏನೇನಿದೆ, ಸೊ ನಾವು ಇನ್ನೂ ಏನೇನು ಥರ ವರ್ಕ್ ಮಾಡ್ಬೋದು, ಬಿಸ್ನೆಸ್ ಅಂದರೆ ಮೆಂಟಲಿ ಹೇಗಿರುತ್ತೆ, ಸೊ ಯಾವ ಥರ ನಾವು ಯೂಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನು ಈಸಿಲಿ ತುಂಬಾ ಚೆನ್ನಾಗಿ ತೋರಿಸಿದ್ರು. ಸೊ ಅದರಲ್ಲಿ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟರು, ಪುಷ್ಪ ಫಿಲಮ್ದು. ಸೊ ಪುಷ್ಪ ಫಿಲಮಲ್ಲಿ ಸೊ ಅವನು ಯಾವ ಥರ ಇರ್ತಾನೆ, ಸೊ ಅವನ ಒಂದು ಬ್ರೈನ್ನ ಯೂಸ್ ಮಾಡಿಕೊಂಡು ಸೊ ಅದಾದಮೇಲೆ ಯಾವ ಥರ ಬೆಳಿತಾನೆ, ಅದೇ ಥರ ನಾವು ಕೂಡ ನಮ್ಮ ಒಂದು ಬಿಸ್ನೆಸ್ಸಲ್ಲಿ ಬೆಳಿಬೋದು. ಝೀರೋಯಿಂದ ನಾವು ಲ್ಯಾಕ್ಸ್ ಟುಗೆದರ್ನ ಅರ್ನಿಂಗ್ ಮಾಡ್ಬೋದು, ಯಾವ್ಯಾವ ಥರ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರು. ಅದಾದಮೇಲೆ ಟಾಟಾ ಬಂದು ಎಲ್ಲದರಲ್ಲೂ ಇದೆ. ಸೊ ಗಾಡೀಲಿದೆ, ಮೋಟಾರ್ಸು, ಟಾಟಾ ಮೋಟಾರ್ಸು ತುಂಬ ಫೇಮಸ್ ಇದೆ. ಸೊ ಅದರಲ್ಲಿ ನಮಗೆ ಒಂದು ಎಕ್ಸಾಂಪಲ್ನ ಕೊಟ್ಟರು. ಸೊ ಟಾಟಾ ಮೋಟಾರ್ಸ್ ಹೇಗೆ ಸ್ಟಾರ್ಟ್ ಆಯಿತು, ಸೊ ಸ್ಟಾರ್ಟ್ ಆದಾಗ ಅದರದ್ದು ಹೇಗಿತ್ತು, ಅದರದ್ದು ಎಲ್ಲ ಪ್ರಾಜೆಕ್ಟ್ ವರ್ಕ್ಗಳು ಯಾವ ಥರ ನಡೀತಿತ್ತು, ಅದಾದಮೇಲೆ ಅದರಿಂದ ಎಷ್ಟು ಕೋಟಿ ಲಾಸ್ ಆಗಿದೆ, ಆದರೂ ಕೂಡ ಅದರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ದೇ ಟಾಟಾದವರು ಅದನ್ನು ಹೇಗೆ ಇಷ್ಟು ಯಶಸ್ವಿಯಾಗಿ ಮುಂದೆ ತಂದರು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟರು. ನಿಜವಾಗ್ಲೂ ಇದ್ರ ಬಗ್ಗೆ ಇಷ್ಟೆಲ್ಲ ಡೀಟೇಲ್ಸ್ ಇದೆ ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ಲ. ಫಸ್ಟ್ ಟೈಮ್ ನಾವು ಇದನ್ನೆಲ್ಲ ತಿಳ್ಕೊಂಡಿದ್ದು. ನನಗಂತೂ ತುಂಬಾ ಖುಷಿ ಆಯಿತು ಇದನ್ನೆಲ್ಲ ತಿಳ್ಕೊಂಡು. ಸೊ ಏನೂ ಇಲ್ಲದೆ ಇರೋದ ಒಬ್ಬ ವ್ಯಕ್ತಿ ಸೊ ಜನಗಳಿಗೋಸ್ಕರ ಎಷ್ಟು ಚೆನ್ನಾಗಿ ಇದನ್ನೆಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ಸೊ ಭಾರತೀಯರಿಗೋಸ್ಕರನೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಯಾರೆಲ್ಲ ಅವ್ರ ಬಗ್ಗೆ ಮಾತಾಡ್ತಿದ್ರು, ಅವ್ರನ್ನ ಹೀಯಾಳಿಸ್ತಿದ್ರು, ಸೊ ಅವರೆಲ್ಲರೂ ಕೂಡ ಅವ್ರನ್ನ ಹೆಮ್ಮೆ ಪಡೋ ಹಾಗೆ ಮಾಡಿದ್ರು. ಸೊ ಸ್ಟೋರಿ ಅಂತೂ ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನು ಅದಾದಮೇಲೆ ನಮ್ಮ ಇನ್ನೊಬ್ಬರು ಮ್ಯಾನೇಜರ್ನ ಕರೆದ್ರು. ಸೊ ಅವರು ಕೂಡ ಕೆಲವೊಂದು ನಮಗೆ ನಮ್ಮ ಒಂದು ಬಿಸ್ನೆಸ್ ರಿಲೇಟೆಡ್ ಬಗ್ಗೆ ಕೆಲವೊಂದು ಅನಿಸಿಕೆಗಳನ್ನ ಹೇಳಿದ್ರು, ಮಾಹಿತಿನ ಕೊಟ್ಟರು. ಸೊ ಏನೇ ಆಗಲಿ ಲಾಸ್ಟಲ್ಲಿ ಬರೋದು ಬಿಸ್ನೆಸ್ ಅಂತ ಅಂದರೆ ಇನ್ವೆಸ್ಟ್ಮೆಂಟು. ಸೊ ಬಟ್ ನಮ್ಮಲ್ಲಿ ನಾವೆಲ್ಲ ಏನೆಲ್ಲ ವರ್ಕ್ ಮಾಡ್ತಾಯಿದ್ವಿ, ಸೊ ನಮಗೆ ಇನ್ವೆಸ್ಟ್ಮೆಂಟ್ ಬೇಡ, ಜಸ್ಟ್ ನಮ್ಮ ಒಂದು ಬೇಸಿಕ್ ಕಾಂಟ್ಯಾಕ್ಟ್ಸಲ್ಲಿ ನಾವು ಯಾವ ಥರ ಎಲ್ಲ ಅರ್ನಿಂಗ್ ಮಾಡ್ಬೋದು, ನಾವು ಇನ್ನೂ ಏನೇನು ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಅವರು ಎಕ್ಸ್ಪ್ಲೈನ್ ಮಾಡಿದ್ರು. ತುಂಬ ಅಂದರೆ ಚಿಕ್ಕದು ಅವರು ಹೇಳಿದ್ದು ಒಂದು ಮೋಟಿವೇಶನ್ ಒಂದು ಸ್ಟೋರೀಸ್ ಏನಿತ್ತು ತುಂಬಾ ಖುಷಿಯಾಯಿತು. ಅದು ರಿಯಾಲಿಟಿ ಅಂತ ಅನ್ನಿಸ್ತು. ಹೌದು, ನಾವು ಈ ಥರ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಅಂತ ಅನ್ನಿಸ್ತಾಯಿತ್ತು. ಇನ್ನೆಲ್ಲ ಮಾತಾಡ್ತಿರ್ಬೇಕಾದ್ರೆ ಕಾಫಿ ಬ್ರೇಕ್ ಬಂತು. ಕಾಫಿ ಟೀ ಕುಡಿಯೋರು ಕುಡಿತಾಯಿದ್ರು, ಜೊತೆಗೆ ಬಿಸ್ಕೆಟ್ಸು ಅದು ಇದು ಎಲ್ಲ ಇತ್ತು.
ನಾನಂತೂ ಕಾಫಿ ಟೀ ಕುಡಿಯೋಲ್ಲ, ಬಟ್ ಏನೇನಿದೆ ಅನ್ನೋದು ನೋಡೋದಕ್ಕಾದರೂ ಬರ್ತಾ ಇದೆ ಅಷ್ಟೇ. ಸೊ ಕಾಫಿ ಟೀಗೆ ವಿತೌಟ್ ಶುಗರು ಇದೆ, ವಿತ್ ಶುಗರು ಇದೆ. ಸೊ ಕೆಲವರು ಬ್ರೌನ್ ಶುಗರ್ ಇಷ್ಟಪಡ್ತಾಯಿದ್ರು, ಕೆಲವರು ನಾರ್ಮಲ್ ಅಂದರೆ ವೈಟ್ ಶುಗರ್ ಇಷ್ಟಪಡ್ತಾಯಿದ್ರು, ಕೆಲವರು ವಿತೌಟ್ ಶುಗರೇ ಕುಡಿತಾಯಿದ್ರು. ಸೊ ನಾನಂತೂ ಏನೂ ಕುಡಿಲಿಲ್ಲ, ಬಟ್ ಏನೇನಿದೆ ಅನ್ನೋದ್ರ ಬಗ್ಗೆ ಎಲ್ಲ ನೋಡ್ತಾ ಇದ್ದೆ ಅಷ್ಟೇ. ಸೊ ಅಷ್ಟರಲ್ಲಿ ನಮ್ಮ ಒಂದು ಟೀ ಬ್ರೇಕ್ ಮುಗೀತು. ಎಗೇನ್ ನಮ್ಮ ಒಂದು ಸೀನಿಯರ್ಸ್ ಅವ್ರದ್ದು ಇನ್ನೊಂದೆರಡು ಕ್ವಶನ್ಸ್ಗಳು ಬೇಕು, ಇನ್ನೂ ನಮಗೆ ಕ್ಲಾರಿಫಿಕೇಷನ್ ಬೇಕು ಅಂತ ತುಂಬ ಜನ ಕೇಳ್ತಾಯಿದ್ರು. ಸೊ ಹಾಗಾಗಿ ನಮ್ಮ ರಾಕೇಶ್ ಶರ್ಮಾ ಸರ್ ಅವ್ರ ಜೊತೆ ಕೂತ್ಕೊಂಡು ಕೆಲವೊಂದು ವಿಚಾರನ ಡಿಸ್ಕಷನ್ ಮಾಡೋಣ, ನಿಮ್ಗೇನು ಕ್ಲಾರಿಟಿ ಬೇಕು ಕೊಡೋಣ ಅಂಥೇಳಿ ಅವರು ನಮಗೆಲ್ರಿಗೂ ಕೆಲವೊಂದು ಕ್ಲಾರಿಟಿಗಳನ್ನ ಕೊಟ್ಟರು. ಆ್ಯಕ್ಚುಲಿ ಅವ್ರ ಜೊತೆ ಮಾತಾಡಿದ್ಮೇಲೆ ನಮಗೂ ಅನ್ನಿಸ್ತು, ಸೊ ಯಾವ ಥರ ಮಾಡ್ಬೋದು ಬಿಸ್ನೆಸ್ಸಲ್ಲಿ, ಏನೆಲ್ಲ ಯುಟಿಲೈಸ್ ಮಾಡಿಕೊಂಡ್ರೆ ನಮಗೂ ಯೂಸ್ ಆಗುತ್ತೆ ಅನ್ನೋದನ್ನ ನಾವು ಕೂಡ ತಿಳ್ಕೊಂಡ್ವಿ. ಇದೆಲ್ಲ ಹೇಳೋಷ್ಟರಲ್ಲೇ ಆಲ್ರೆಡಿ ಮಧ್ಯಾಹ್ನ ಆಯಿತು. ಇನ್ನು ಮಧ್ಯಾಹ್ನ ಲಂಚ್ಗೆ ಅಂತೇಳಿ ಏನೇನಿದೆ ನೋಡೋಣ ಅಂತ ಬಂದೆ. ವೆಜಿಟೇಬಲ್ ಪಲಾವ್, ಇದಕ್ಕೇನು ರೋಟಿಗೆ ಕರಿ ಅನಿಸುತ್ತೆ, ಪನ್ನೀರ್ ಕರಿ, ವೆಜಿಟೇಬಲ್ ಕರಿ ಇದೆ, ವೈಟ್ ರೈಸ್ ಇದೆ, ಇದೇನಿದೆ ಇದು ದಾಲ್ ಇದೆ, ಇದೇನೂ ಹಾಕಿಲ್ಲ. ಕಪ್ಸ್ ಅಂದರೆ ಸೂಪ್ ಇದೆ ಅನಿಸುತ್ತೆ, ಏನಿದೆ ಸೂಪ್ ಗೊತ್ತಿಲ್ಲ, ಡಿಫ್ರೆಂಟಾಗಿದೆ. ಒಂದೊಂದು ಕಡೆ ಒಂದೊಂದಿದೆ ನೋಡಿ. ಇಲ್ಲಿ ಸ್ಪೆಷಲ್ ಯಾರಿಗಿದೆ, ಇದು ಜೈನ್ ಸ್ಪೆಷಲ್ ಅನಿಸುತ್ತೆ, ಅವ್ರಿಗೆ ಸ್ಪೆಷಲ್ಲು ಪನ್ನೀರ್ ಕರಿ ಇದೆ. ಆ್ಯಕ್ಚುಲಿ ಇದು ನಾನ್ ವೆಜ್ ಸ್ಪೆಷಲ್ಲು. ಸೂಪ್ ಇದೆ 2-3 ಥರ. ಇಲ್ಲೇನಿದೆ ಕೀರ್, ಸ್ವೀಟ್ ಲವರ್ಸ್ಗೆ ಸ್ವೀಟ್ಸ್, ಇದು ಕೂಡ ಕೀರೇನೆ. ಸ್ವೀಟ್ ಕೂಡ ಬೇಜಾರಾಗಿದೆ ಸದ್ಯಕ್ಕಂತೂ, ಯಾವ ಸ್ವೀಟು ಬೇಡ. ಇದೆಲ್ಲ ಏನು, ಇದು ಸ್ವೀಟ್ಸೇನೆ ಆ್ಯಕ್ಚುಲಿ. ಗಾಡ್, ಸ್ವೀಟ್ ಅಂತೂ ತುಂಬ ಇಟ್ಟಿದ್ದಾರೆ. ವಾವ್, ಮೈ ಫೇವ್ರೆಟ್ ಜಾಮೂನ್ ಕೂಡ ಇದೆ. ಎಸ್, 2 ಕೂಡ ಜಾಮೂನೇ. ಅದನ್ನು ಬಿಟ್ಟರೆ ಕಟ್ ಫ್ರೂಟ್ಸ್, ನಿಜವಾಗ್ಲೂ ಕಟ್ ಫ್ರೂಟ್ಸ್ ಅಂತೂ ಸಕ್ಕತ್ತಾಗಿತ್ತು. ಒಳ್ಳೆ ಊಟ ಆಯಿತು. ನಾನು ಸಿಂಪಲ್ಲಾಗಿ ಊಟ ಎಲ್ಲ ಮುಗಿಸ್ಕೊಂಡು ಬಂದೆ. ಇನ್ನು ಮಧ್ಯಾಹ್ನ ಎಲ್ಲ ಊಟ ಆದಮೇಲೆ ಎಸಿಗೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತೇಳಿ, ಎಲ್ರಿಗೂ ಎನರ್ಜಿ ಬರಲಿ ಅಂತೇಳಿ ಕೆಲವೊಂದು ಸೀನಿಯರ್ಸ್ನ ವಾಲಂಟ್ರಿಯರ್ನ ಕರೆದ್ರು. ಒಂದು 10 ಜನ ಸ್ಟೇಜ್ ಮೇಲೆ ಹೋದರು, ಒಂದು ಒಳ್ಳೆ ಮ್ಯೂಸಿಕ್ ಹಾಕಿದ್ರು. ಸೊ ಎಲ್ಲರೂ ಆ ಮ್ಯೂಸಿಕಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ಅವ್ರನ್ನೆಲ್ಲ ನೋಡಿ ಕೆಳಗಡೆ ನಿಂತಿರೋರು ಕೂಡ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಸಾಮಾನ್ಯವಾಗಿ ಊಟ ಆದಮೇಲೆ ಎಲ್ರಿಗೂ ನಿದ್ದೆ ಬರೋದು ಕಾಮನ್ನು. ಸೊ ಹಾಗಾಗಿ ಈ ಥರ ಒಂದು ಕೆಲಸನ ಮಾಡಿದ್ರು. ಬಟ್ ಖುಷಿಯಾಯಿತು, ಎಲ್ಲರೂ ಆರಾಮಾಗಿ ಜೋಶಲ್ಲೇ ಇದ್ದು. ಸೊ ನೆಕ್ಸ್ಟ್ ಪ್ರೋಗ್ರಾಮ್ ಏನಿದೆ ಅನ್ನೋದನ್ನ ವೆಯ್ಟ್ ಮಾಡ್ತಾಯಿದ್ವಿ. ಇವ್ರು ಬಂದು ತುಂಬಾ ಫೇಮಸ್ ಯೂಟ್ಯೂಬರ್ ಅಂತೆ, ಅಂದರೆ ಎಲ್ರಿಗೂ ಮೋಟಿವೇಶನ್ ಸ್ಪೀಚ್ ಕೊಡೋದ್ರಲ್ಲಿ ಇವ್ರು ತುಂಬಾ ಫೇಮಸ್ ಅಂತ ಹೇಳ್ತಾಯಿದ್ರು. ನನ್ನ ಒಂದು ರೂಮ್ಮೇಟ್ ಏನಿದ್ದಾರೆ ಅವರು ಇವ್ರು ತುಂಬಾ ಫ್ಯಾನ್ ಅಂತೆ. ಇವರ ಒಂದು ಮೋಟಿವೇಶನ್ ಸ್ಪೀಚ್ ಏನಿದೆ ಅವಾಗವಾಗ ಕೇಳ್ತಾನೆ ಇರ್ತಾರಂತೆ. ಸೊ ಇವರು ಹೇಳ್ತಾಯಿದ್ರು, ಇವ್ರನ್ನ ನಾನು ನೋಡಬೇಕು, ಜೊತೆ ಫೋಟೋ ತೊಗೋಬೇಕು ಅಂತೇಳಿ. ಸೊ ತುಂಬ ಚೆನ್ನಾಗಿ ಮೋಟಿವೇಶನ್ ಸ್ಪೀಚ್ ಕೊಟ್ಟರು. ಅದೆಲ್ಲ ಆದಮೇಲೆ ನಾವು ಫೋಟೋಸ್ ಎಲ್ಲ ತೊಗೊಂಡು ಇನ್ನು ಸಂಜೆ ಹೊರಗಡೆ ಬಂದ್ವಿ. ಸಂಜೆ ಒಳ್ಳೆ ಸ್ನ್ಯಾಕ್ಸ್ಗಳಿಟ್ಟಿದ್ರು. ಸೊ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ವೆಜ್ಜು, ನಾನ್ ವೆಜ್ಜು ಎಲ್ಲ ಏನೇನೋ ಇದೆ. ಸೊ ಆರಾಮಾಗಿ ಸ್ನ್ಯಾಕ್ಸೇ ಇಷ್ಟೊಂದು ಇದೆಯಾ, ಓ ಮೈ ಗಾಡ್, ಒಳ್ಳೆ ಊಟದ ಥರ ಇದೆ ಸ್ನ್ಯಾಕ್ಸು. ವಡಾಪಾವ್ಗೇನೋ ರೆಡಿ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಏನಿದೆ. ಕೈಮಾ ಇದೆ, ಕೀಮಾ, ವಡಾಪಾವ್ ಇದೆ ಅನಿಸುತ್ತೆ. ಬಟ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಡಿಫ್ರೆಂಟಾಗಿದೆ. ನನಗಂತೂ ಕೂತು ಸಾಕಾಯಿತು. ಸೊ ಒಳ್ಳೆ ನಿದ್ದೆ ಮಾಡೋಣ ಅಂತ ಅನ್ನಿಸ್ತಿದೆ. ಹೊರಗಡೆ ಮಳೆ ಬೇರೆ ಬರ್ತಾ ಇದೆ. ಸದ್ಯಕ್ಕೆ 1-2 ಸ್ನ್ಯಾಕ್ಸ್ಗಳು ಏನಿದೆ ಎಲ್ಲ ತಿಂದ್ಕೊಂಡು ಸೊ ಆಮೇಲೆ ಹೋಗಿ ರೆಡಿಯಾಗಿ ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದಾದಮೇಲೆ ಕಸಿನೋ ಇದೆ ಅಂತ ಹೇಳಿದ್ರು. ಕಸಿನೋ ನೋಡೇ ಇಲ್ಲ, ನೋಡಬೇಕು ಅಂತ ಕೇಳ್ತಾಯಿದ್ರು ನಮ್ಮ ರೂಮ್ಮೇಟು. ಸರಿ ನಾನು ಕೂಡ ಹೋಗೋಣ ಅಂತೇಳಿ ಹೊರಟ್ವಿ. ಬಟ್ ಮಳೆ ಬರ್ತಾ ಇದೆ, ಹಾಗಾಗಿ ಅಲ್ಲೇ ಇತ್ತು ಎಲ್ರಿಗೂ ಛತ್ರಿ. ಸೊ ಏನೇನು ಮಾಡೋದು, ಛತ್ರಿ ಇಟ್ಕೊಂಡು ಹೋಗೋಣ ಅಂತೇಳಿ ಹೊರಟ್ವಿ. ಸೊ ಹತ್ರನೇ ಇತ್ತು ನಮಗೆ ಹಾಲ್ಗೂ ಇದಕ್ಕೂ. ಸೊ ಇಷ್ಟ ಆಯಿತು. ಸೊ ಕಸಿನೋ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಅಲ್ಲಿ ಏನೇನೋ ಪ್ರೊಸೀಜರ್ ಇರುತ್ತೆ. ಸೊ ಏನು ತೊಗೊಂಡೋಗ್ಬೋದು ಅಂತೇಳಿ ಸರಿ ಅಂತೇಳಿ ಬ್ಯಾಂಡೇಜ್ ಅದೆಲ್ಲ ಏನೇನೋ ಕೊಟ್ಟರು. ID ಪ್ರೂಫ್ ಕೇಳಿದ್ರೆ ಎಲ್ಲ ಕೊಟ್ವಿ. ಸರಿ ಅಂತೇಳಿ ಆರಾಮಾಗಿ ಬಂದ್ವಿ. ಸೊ ಒಳಗೆ ಬಂದಮೇಲೆ ಫೋಟೋ ವಿಡಿಯೋಸ್ ಆಗದೇ ಇರುತ್ತಾ. ಸೊ ಹಾಗಾಗಿ ಕೆಲವೊಂದು ಫೋಟೋಸು ವಿಡಿಯೋಸ್ ಅಂತೂ ಕಂಪಲ್ಸರಿ ಇರಲಿ ಅಂತೇಳಿ ಸೊ ತೊಗೊಂಡ್ವಿ. ನಮಗಂತೂ ತುಂಬ ಖುಷಿಯಾಯಿತು. ನನಗಂತೂ ಯಾವ ಗೇಮು ಇಲ್ಲ, ಆಡೋಕ್ಕೆ ಬರಲ್ಲ. ಬಟ್ ನೋಡೋಣ ಅಂತೇಳಿ ಹೋಗ್ತಾ ಇರೋದಷ್ಟೇ. ಆ್ಯಕ್ಚುಲಿ ಇಲ್ಲಿ ಕ್ಯಾಮ್ರಾ ಹಲೋ ಇಲ್ಲ. ಬಟ್ ಅಂದರೂ ನಾನು ಯಾರೂ ಗೊತ್ತಾಗ್ದಂಗೆ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ನೋಡೋದಕ್ಕಂತೂ ಸಕ್ಕತ್ತಾಗಿದೆ. ಯಾವ ಥರ ಗೇಮ್ ಆಡ್ತಾರೆ ಏನೋ
ನಿಜವಾಗ್ಲೂ ನನಗೇನು ಗೊತ್ತಿಲ್ಲ. ಬಟ್ ಇದನ್ನೆಲ್ಲ ನಾನು ಯೂಶಲಿ ವೀಡಿಯೋಸಲ್ಲಿ ಫೋನಲ್ಲಿ ನೋಡಿದ್ವಿ. ಬಟ್ ಫಸ್ಟ್ ಟೈಮ್ ರಿಯಲಾಗಿ ನೋಡ್ತಾ ಇರೋದು. ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ತುಂಬ ಜನ ಇದ್ದಾರೆ, ಎಲ್ಲ ನಮ್ಮ ಟಾಟಾದವರೇ ಇದ್ದಾರೆ. ಸೊ ಇಲ್ಲೂ ಎಲ್ಲ ತುಂಬ ಗೇಮ್ಸ್ ಇದೆ, ನೋಡೋಣ ಹೇಗೆ ಆಡೋದು ಗೊತ್ತಿಲ್ಲ.